ಯಾಕಳ್ತಿದ್ದೀ ಹೇಳು. ಅವರು ತರಕಾರಿ ಕಟ್ ಮಾಡ್ತಾವ್ರೆ. ಪ್ರಿಯಾ ಅಲ್ಲಿ ಮನ್ಗವಳೆ. ಇಲ್ಲಿ ಗೈಸ್ ಈಗ ಪೂಜೆಗೆ ಹೋಗ್ಬೇಕು. ಎಲ್ಲರೂ ಬಂದಿದ್ದಾರೆ ಮನೆಗೆ. ಶ್ರೀರಾಮ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಮೊದಲಂಗೆ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಹಳ ದಿನಗಳ ನಂತರ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾಳೆ ನಮ್ಮೂರು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಭಿಷೇಕ ಮಾಡಿಸ್ತಿದ್ವಿ. ಎಲ್ಲರೂ ಬಂದವ್ರೆ ಈಗ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ತಾನೆ ಈ ವಿಡಿಯೋ ನೋಡಿ. ನಮ್ಮ ಅಮ್ಮವರು ಪ್ರಿಯವ್ರಿಗೆ ಒಂದು ಕೆಲಸ ಕೊಟ್ಟಿದ್ದಾರೆ. ಇದನ್ನ ಏನೋ ಕತ್ತರಿಸೋಕ ಉಪ್ಪಿನಕಾಯಿಗೆ ಇದು ಮಾಡ್ಸೋಕ್ಕೆ ಮಾವಿನಕಾಯಿನ ಕತ್ತರಿಸ್ತಾ ಇದ್ದಾರೆ. ಈಗ ನಾನು ಇವಳಿಗೆ ಹೆಲ್ಪ್ ಮಾಡ್ತಿದ್ದೀವಿ. ಈಗ ತಾನೇ ಜಸ್ಟ್ ಆಗಮನಿಸಿದ್ದಾರೆ ಇವರು. ಇನ್ನೂ ಆ ಕಡೆ ಅವರೇ. ನೆಕ್ಸ್ಟು ಆ ಕಡೆ ಹೋದಾಗ ತೋರಿಸ್ಕೊಡ್ತೀನಿ. ಈಗ ಕಂಟಿನ್ಯೂ ಮಾಡ್ತೀನಿ ಈ ಕೆಲಸನ. ಪುಟ್ಟಿ ನೀನು ಆಯ್ ಮಾಡು. ಜಿಶಾ, ಪ್ರಿಯಾ ನೀನು ಆಯ್ ಮಾಡು. ಅಪ್ಪ ಆಯ್ ಮಾಡಪ್ಪ. ಜಿಶಾ, ಜಿಶು ಆಯ್ ಮಾಡೀಗ. ಜಿಶಾ ಆಯ್ ಮಾಡೆ. ಅಯ್ಯೋ 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 3 ಮಾರ ಐತೆ ಕಣಂಟಿ. 3 ಮಾರ ಐತೆ ಅಷ್ಟೇ. 4 ಮಾಗ 10 ಐತೆ. 4 ಮಾರ ಐತೆ. ಇಲ್ಲಿ ಮಾವಿನಕಾಯಿ ಎಲ್ಲ ಉದ್ರಿಸಾಯ್ತು ಈಗ ನಾವು. ಇಲ್ಲಿ TV ಬೇರೆ ಹಾಕೊಂಡವ್ರೆ. TV ಯಾರು ನೋಡ್ತಾನೆ ಇಲ್ಲ ಇಲ್ಲಿ. ನಮ್ಮಮ್ಮ ಅಮ್ಮ ಆಯ್ ಮಾಡು. ಅಮ್ಮ ಆಯ್ ಮಾಡಮ್ಮ. ನಮ್ಮಮ್ಮ ಅಡುಗೆಲಿ ಬ್ಯುಸಿಯಾಗೈತೆ. ನನ್ನ ತಮ್ಮ ಅಲ್ಲಿ ಓದ್ತಾ ಇದ್ದಾನೆ. ಬನ್ನಿ ಈ ಕಡೆಗೆ ಬರ್ತೀನಿ ಈಗ. ಮಳೆ ಹುಳಿ ಸಾರು ಬದನೆಕಾಯಿ ಮಾಡ್ತೈತೆ ನಮ್ಮಮ್ಮ ಈ ಕಡೆ ಅಡುಗೆ ಮಾಡಿದ್ರಲ್ಲಿ ಬ್ಯುಸಿಯಾಗೈತೆ ಎಲ್ಲರಿಗೂ. ಈ ಕಡೆ ದೇವ್ರ ಮನೆ ಏನೂ ರೆಡಿ ಮಾಡಿಲ್ಲ. ನಮ್ಮಮ್ಮ ಮೇಲೆ ರೆಡಿ ಮಾಡ್ಕೋತದೆ. ಇಲ್ಲಿ ನಮ್ಮ ಆಂಟಿಯವರೆಲ್ಲ ಹೂ ಕಟ್ತಾವ್ರೆ. ನಮ್ಮ ಪ್ರಿಯಾ ಇಲ್ಲಿ ಕೂತಾಳೆ. ಪ್ರಿಯಂದು ಕೆಲಸ ಮುಗೀತು ಮಾವಿನಕಾಯಿನ ಕಟ್ ಮಾಡಿ. ಇಲ್ಲಿ ನಮ್ಮ ಆಂಟಿಯವರೆಲ್ಲ ಹೂ ಕಟ್ತಾವ್ರೆ. ಆಮೇಲೆ ಸಿಗ್ತೀನಿ ಬಾಯ್. ನಾಳೆ ಬಾಗಿಲಿಗೆ ತೋರಣ ರೆಡಿ ಮಾಡ್ತಾಯಿದ್ದೀವಿ. ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಿದ್ದಾರೆ. ಈಗ ನನಗೆ ತೋರಣದ ಕೆಲಸ ಕೊಟ್ಟಿದ್ದಾರೆ. ನಾನು ತೋರಣ ಮಾಡ್ತಾಯಿದ್ದೀನಿ ನಾಳೆ ಬೆಳಗ್ಗೆಗೆ ಪೂಜೆಗೆ. ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ. ಅಪ್ಪ ಇಲ್ಲ ಅಪ್ಪ. ಅಪ್ಪನು ಡ್ಯೂಟಿ ಕೆಲ್ಸಕ್ಕೆ ಹೋಗೈತಾ? ಹೌದಾ? ಅಮ್ಮ ಇಲ್ಲ ಅಲ್ಲೈತಾ? ಅಲ್ಲಿ ಕರಿ ಬಾಬಾನು ಅಲ್ಲಿ ಬಾಬಾನು ಬಾಬಾನು ಬಾಬಾ ಹೊಡಿಬಾರ್ದು ಅಲ್ಲಿ. ಫೈನಲಿ ಹೂ ಕಟ್ಟೋದೆಲ್ಲ ಮುಗೀತು. ತುಳಸಿ ಹಾರ ಮತ್ತು ಸೇವಂತಿಗೆ ಹೂ ಕಟ್ಟಿದ್ದಾರೆ. ಎಲ್ಲನೂ ಕಟ್ಟಿ ಕ್ಲಿಯರ್ ಆಗಿದೆ. ಮತ್ತು ಅಲ್ಲಿ ಮಾವಿನ ಸೊಪ್ಪೆಲ್ಲ ರೆಡಿ ಆಗೈತೆ ನಾಳೆ ತೋರಣಕ್ಕೆ. ಇಲ್ಲಿ ಊಟದ ಕಾರ್ಯಕ್ರಮ. ಈಗ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಊಟ ಅಡುಗೆಲ್ಲ ಶುರು ಆಗೈತೆ. ಅಡುಗೆ ಎಲ್ಲ ಮಾಡೋರಿಗೆ ಊಟಕ್ಕೆ ಕೂತ್ಕೋತಾ ಇದ್ವಿ. ಗುಡ್ ಮಾರ್ನಿಂಗ್. ಈಗ ತಾನೇ ಎದ್ದಿದ್ದೀನಿ. ಇವತ್ತು ನನ್ನ ತಮ್ಮಂಗೆ ಎಕ್ಸಾಮು. ಇವತ್ತು ನನ್ನ ತಮ್ಮ ಓದ್ತಾವನೆ. ಅಮ್ಮ ಬಾಗಿಲು ತೊಳಿತಾ ಇದ್ದೀನಿ. ಈಗ ನಾನು ಫ್ರೆಶ್ ಅಪ್ ಆಗಿ ಕೆಲಸದಲ್ಲಿ ಪ್ರಾರಂಭ ಆಗ್ತಾಯಿದ್ದೀನಿ. ಆಮೇಲೆ ಸಿಗ್ತೀನಿ ಬಾಯ್. ಈಗ ದೇವ್ರ ಮನೆ ರೆಡಿ ಮಾಡೋಕೆ ಹೋಗ್ತಾಯಿದ್ದೆ ನಮ್ಮಮ್ಮ. ಫೈನಲಿ ದೇವ್ರ ಮನೆ ರೆಡಿ ಆದಮೇಲೆ ಯಾವ ರೀತಿ ಕಾಣ್ತಿದೆ ಅಂತ ತೋರಿಸ್ಕೊಡ್ತೀನಿ. ಮತ್ತು ಈ ಕಡೆ ನಮ್ಮ ಆಂಟಿ ಮನೆಯನ್ನು ಫೀಟ್ಕೊ ಬರ್ತೈತೆ ಆ ಕಡೆಯಿಂದ. ಫೀಟ್ ಆಗಿದೆ ಈ ಕಡೆ ಮನೇನ. ಇನ್ನೂ ಪ್ರಿಯಾ ಮತ್ತು ನಮ್ಮ ಅಕ್ಕವ್ರು ಇನ್ನೂ ಎದ್ದಿಲ್ಲ. ಪಾಪು ಇನ್ನೂ ಎದ್ದಿಲ್ಲ. ಎಲ್ಲರೂ ಎದ್ದಾದ್ಮೇಲೆ ಸ್ನಾನಕ್ಕೆ ಹೋಗ್ತಾರೆ. ಇಲ್ಲ ಅಲ್ಲೇ ದೇವಸ್ಥಾನದ ಮೈಕ್ ಹಾಕವ್ರೆ. ಕಾಪಿರೈಟ್ ಬರ್ತಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನನ್ನ ತಮ್ಮ ಎಕ್ಸಾಮ್ಗೆ ಓದ್ತಾ ಇದ್ದಾನೆ. ನಮ್ಮಮ್ಮ ಅವ್ರವ್ರು ಬ್ಯುಸಿಲಿದ್ದಾರೆ. ಈಗ ನಾನು ಏನೇನು ಕೆಲಸ ಐತೆ ಅವೆಲ್ಲ ಕಂಟಿನ್ಯೂ ಮಾಡ್ತೀನಿ. ನೆಕ್ಸ್ಟ್ ಸಿಗ್ತೀನಿ ಬಾಯ್. ಫೈನಲಿ ಎಲ್ಲ ರೆಡಿಯಾಗೈತೆ. ಎಲ್ಲರೂ ರೆಡಿಯಾಗಿದ್ದೀವಿ. ಈಗ ಪೂಜೆಗೆ ಒಂದೇ ಬಾಕಿ. ಅಭಿಷೇಕಕ್ಕೆ ಹೋಗ್ಬೇಕು. ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ಎಲ್ಲ ಆದಮೇಲೆ ಅಭಿಷೇಕಕ್ಕೆ ದೇವಸ್ಥಾನಕ್ಕೆ ಹೋಗಿ ಈಗ ಮನೇಲಿ ಪೂಜೆ ಮಾಡ್ತಿದ್ದಾರೆ. ಎಲ್ಲ ಮನೇಲೂ ರೆಡಿಯಾಗಿದೆ. ದೇವ್ರ ಮನೆಯೆಲ್ಲ ನೀವು ನೋಡ್ಬೋದು. ಹಿಂದ್ಗಡೆ ರೆಡಿ ಮಾಡ್ತಾಯಿದ್ದೆ ನಮ್ಮ ಆಂಟಿ. ಇಲ್ಲಿ ಪ್ರಿಯಾ ಅವರು ಏನೋ ಮಾಡ್ತಿದ್ದಾರೆ ಅಡುಗೆ ಮನೇಲಿ. ಅಲ್ಲಿ ಕಾಣಿಸ್ತಾ ಇರ್ಬೋದು. ಅಲ್ಲಿ ಅಡುಗೆ ಏನೋ ಮಾಡ್ತಿದ್ದಾಳೆ. ಇವರಿಬ್ಬರು ದೇವ್ರ ಮನೆಗೆ ರೆಡಿ ಮಾಡ್ತಿದ್ದಾರೆ. ಇದಾದ ತಕ್ಷಣ ನಾವು ದೇವಸ್ಥಾನಕ್ಕೆ ಅಭಿಷೇಕಕ್ಕೆ ಹೋಗ್ತೀವಿ. ರೆಡಿಯಾಗಿದ್ದಾರೆ. ಜಿಶಾ ಬಟ್ಟೆ ಬಿಡು ಅಲ್ಲಿ ಬಟ್ಟೆ ಬಿಡಬೇಕು. ಆಯ್ ಮಾಡು. ಫೈನಲಿ ನಮ್ಮ ಪ್ರಿಯವರು ರೆಡಿಯಾಗಿದ್ದಾರೆ. ಆಗಲೇ ರೆಡಿಯಾಗಿಲ್ಲ. ಇನ್ನು ಮೇಕಪ್ ಹಾಕ್ಬೇಕಾ?
ಫೈನಲಿ ನನ್ನ ರೂಮ್ನ ಎಲ್ಲನೂ ಕ್ಲೀನ್ ಮಾಡಾಗೈತೆ ಎಲ್ಲನೂ. ಸೊ ಈಗ ನಾನು ರೆಡಿಯಾಗಿದ್ದೀನಿ. ಸೊ ಈಗ ಪೂಜೆ ಒಂದು ಬಾಕಿ ಐತೆ ಮನೇಲಿ, ದೀಪ ಹಚ್ಬಿಟ್ಟು ಮತ್ತೆ ಅಭಿಷೇಕಕ್ಕೆ ಹೋಗ್ತೀವಿ. ಸೊ ನಮ್ಮ ಅಕ್ಕ ಇನ್ನೂ ರೆಡಿಯಾಗಿಲ್ಲ, ನಮ್ಮ ಅಕ್ಕವರೆಲ್ಲ ರೆಡಿ ಆಗ್ತವ್ರೆ. ನಮ್ಮ ಜಿಶಮ್ಮ ರೆಡಿಯಾಗಿ ನಿಂತಿದ್ದಾಳೆ. ನಮ್ಮ ಕಾರ್ ಇನ್ನೂ ರೆಡಿಯಾಗಿಲ್ಲ, ಎಕ್ಸಾಮ್ ಬೇರೆ ಹೋಗಬೇಕು. ಫೈನಲಿ ಪೂಜೆ ಎಲ್ಲ ರೆಡಿಯಾಗೈತೆ. ಈಗ ದೇವಸ್ಥಾನ ಹತ್ರಕ್ಕೆ ಹೋಗ್ತಾ ಇದ್ದೀವಿ ನಾವು. ಫೈನಲಿ ದೇವಸ್ಥಾನಕ್ಕೆ ಬಂದು ಸೊ ಪ್ರಿಯಾ ಬಂದಿದ್ದಾಳೆ ಮೊಸರು ತಗೊಂಡು. ಸೊ ಇಲ್ಲಿ ಮಾವಿನ ಸೊಪ್ಪೆಲ್ಲ ಕಟ್ಕೊಂಡು ಅಲಂಕಾರ ಮಾಡ್ಕೊಂಡಿದ್ದೀವಿ. ಸೊ ಎಲ್ಲ ಅಲಂಕಾರ ಮಾಡಿ ಮಾವಿನ ಸೊಪ್ಪೆಲ್ಲೂ ಅಲಂಕಾರ ಮಾಡ್ಕೊಂಡಿದ್ದೀವಿ. ಸೊ ಈಗ ಇನ್ನೇನು ಅಭಿಷೇಕ ಸ್ಟಾರ್ಟ್ ಆಯ್ತದೆ, ಇನ್ನೂ ಯಾರೂ ಬಂದಿಲ್ಲ. ಬಂದಾದ್ಮೇಲೆ ಅಭಿಷೇಕ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹೂ ಮಾಡ್ಕೊಡು ಪ್ರಿಯಾ, ಹೂ ಮಾಡ್ಕೊಡು. ಮತ್ತೆ ಇದ್ಯಾಕೆ ಕೊಡ್ತು ನಿಮ್ಮಮ್ಮ, ತಗೊಂಡು ಬಾ ಈ ಕಡೆ ಕಟ್ಟದ. ಏ ಜಿಶಾ, ಇದು ಮೇ ಕಟ್ಟಕ್ಕಾಗೋದಿಲ್ವಾ? ಹತ್ತರಂತಿನ ಒಂದು 5 ನಿಮಿಷ ಮನೇಲಿ ಪೂಜೆ ಮಾಡ್ತಾವ್ರೆ. ದಿಶಾ ಕೂತ್ಕೋ ಕೂತ್ಕೋ, ಕೈ ಮುಗಿ ಮಾಮಿಗೆ, ಕೈ ಮುಗ್ಬಿಡು. ಸೈಲೆಂಟ್. ಬೇವು ಕೊಡಗು, ಅಯ್ಯ ಅಲ್ಲಿ ಸ್ಪೂನಲ್ಲಿ ಕೊಡಗು, ಇಲ್ಲ ಐತಲ್ಲ, ಇಲ್ಲಿ ಹಾಕೋ, ಇದೆ ಹಾಕೋ, ಹಾಕೊಡಿ. ಇನ್ನಲ್ಲಿ ಪೂಜೆ ಎಲ್ಲ ಆಯಿತು. ಈಗ ಪ್ರಸಾದ ಸ್ವೀಕರಿಸ್ತಾ ಇದ್ದೀವಿ ನಾವೆಲ್ಲ. ಇಲ್ಲಿ ಕಾಯಿ ತುರಿತಾ ಇದ್ದೀನಿ. ನಮ್ಮಮ್ಮ ಮತ್ತು ನಮ್ಮ ಅಕ್ಕವರು ತರಕಾರಿ ಕಟ್ ಮಾಡ್ತಾವ್ರೆ. ಪ್ರಿಯಾ ಅಲ್ಲಿ ಮನ್ಗವಳೆ, ಇಲ್ಲಿ ಪಾಪನು ಮನ್ಗೈತೆ. ಸೊ ಈಗೆಲ್ಲ ತರಕಾರಿ ಕಟ್ ಮಾಡ್ತಿದ್ವಿ. ಅಣ್ಣವ್ರು ಬಂದು ಅಡುಗೆ ಸ್ಟಾರ್ಟ್ ಮಾಡ್ತಾರೆ. ಫೈನಲಿ ಅಡುಗೆಗೆ ಎಲ್ಲ ಪೂಜೆ ಎಲ್ಲ ಮುಗಿಸೋದ್ಮೇಲೆ ಹಾಗೆ ರೆಸ್ಟ್ ತಗೋತಿದ್ದೋ. ಅದಾದಮೇಲೆ ಈಗ ಅಣ್ಣವರೆಲ್ಲ ಬಂದವ್ರೆ. ಈಗ ಅಡುಗೆಗೆ ಇಟ್ಟಿದ್ದೀವಿ, ನೀರು ಕಾಯಕ್ಕೆ ಇಟ್ಟಿದ್ದೀವಿ, ಬಿಸಿನೀರ. ಸೊ ಈಗ ನಮ್ಮ ಅಕ್ಕ ಅಕ್ಕಿ ಎಲ್ಲ ತಂದೈತೆ. ಸೊ ಈಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ವಿ. ಕಸ್ತೂರಿ ಮೆಂತ್ಯ ಕೊಡಂಟಿ, ಕಸ್ತೂರಿ ಮೆಂತ್ಯ ಮತ್ತು ಅವೇನೇನು ಉದುರಿಸಿದ್ದೆ, ಅದು ಮೆಣಸಿನ್ಕಾಯಿ, ಪಲಾವ್ ಎಲೆ ಆಯ್ತಾ, ಎಲ್ಲ ತಗೊಂಡ ಹಾಕದಾ? ಪಾಪ BP. ಇಲ್ಲ ಕುಯ್ಯಕ್ಕೆ 4 ಜನ. ಆ ಚೀಲ ಕುಯ್ಯಕ್ಕೆ 4 ಜನ ತಗೋದವ್ರಾಗ್ಲಿಲ್ಲ. ಇಲ್ಲಿ ಬಾತು ರೆಡಿ ಐತೈತೆ. ಇನ್ನು ಆ ಕಡೆ ಪಾಯಸಕ್ಕೆ ಇನ್ನೂ ರೆಡಿ ಮಾಡಿಲ್ಲ. ಸೊ ಇಲ್ಲೆಲ್ಲ ರೆಡಿ ಆಯ್ತಾ ಇದ್ದಾರೆ. ನಮ್ಮ ಪಾರು ಮೇಕಪ್ ಆಗ್ತಿದ್ದಾಳೆ, ಜಿಶಾ ರೆಡಿಯಾಗಿದ್ದಾಳೆ. ಈ ಕಡೆ ಮನೇಲಿ ಇಲ್ಲೂ ರೆಡಿ ಆಗ್ತಿದ್ದಾಳೆ. ನಮ್ಮ ಪ್ರಿಯಾ ರೆಡಿ ಆಗೋಕ್ಕೆ ಆಳೆ ಹೋಯ್ತಿದ್ದಾಳೆ. ಸೊ ನಾವಿನ್ನೂ ರೆಡಿಯಾಗಿಲ್ಲ. ಎಲ್ಲ ಅಡುಗೆ ಆದಮೇಲೆ ಒಟ್ಟಿಗೆ ರೆಡಿ ಆಗ್ತೀವಿ. ಆಯ್ ಮಾಡು. ಎಲ್ಲ ಬಂದಿದ್ದಾರೆ. ಸೊ ಟೀ ಎಲ್ಲ ಕಾಯಿಸ್ತಾಯಿದ್ದೀವಿ. ಸೊ ಇಲ್ಲಿ ಎಲ್ಲ ಇದ್ದಾರೆ. ಹಾಯ್ ಕಾಫಿ ಹಿಂಗೆ ತಕ್ಕ ಮಾಡೋದು, ಹಿಂಗೆ ವಿಕ್ಟರಿ.
ಹಿಂಗೆ ಜಯ ಜಯ ಕಾಫಿ ಯಾಕೆ ಅಳ್ತಿದ್ಯಾ ಯಾಕೆ ಅಳ್ತಿದ್ಯ ಹೇಳು ಮನು ಹ್ಞೂ ಬಾ ಹೋಗದ ಬಾ ಮನು ತಕ್ಕೆ ಗೂಗಲ್ ಮನುನಾ ಯಾರವ ಇವ್ರ ಅಪ್ಪನ ಬಾ ಕಾರ್ಲೋಗ ಅಂದ್ರ ಇವ್ರ ಅಪ್ಪನ ಗೈಸ್ ಈಗ ಪೂಜೆಗೆ ಹೋಗ್ಬೇಕು ಎಲ್ಲರೂ ಬಂದಿದ್ದಾರೆ ಮನೆಗೆ ಸ್ವಲ್ಪ ಜನ ಆಚೆ ಕಡೆ ಎಲ್ಲ ಮಾತಾಡ್ತಾ ಇದ್ದಾರೆ ಇಲ್ಲಿ ಪ್ರಿಯ ಮತ್ತೆ ಪಾರು ಮತ್ತೆ ಡಿಂಪಿದ್ದಾರೆ ಈಗ ಪಾರದ ರೀಲ್ಸ್ ತೋರಿಸ್ತೀವಿ ನೀವು ನೋಡ್ಬೇಕೊಳವಾ ರೀಲ್ಸ್ ಐತಿ ಅಂತ ನೋಡಿ ನೋಡಿ ಈ ಮುಖನೇ ಈ ಮುಖ ನೋಡಿ ಆದಮೇಲೆ ತೊಳೆಯುವ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಸೊ ಎಲ್ಲರೂ ದೇವಸ್ಥಾನ ತೊಳಿತಾ ಇದ್ದೀವಿ ಸೊ ಈಗ ತೊಳೆದಾದ್ಮೇಲೆ ನೆಕ್ಸ್ಟು ಮನೆಗೆ ಹೋಗ್ತೀವಿ ಇನ್ನು ಈ ಕಡೆ ತೊಳೆದಾದ್ಮೇಲೆ ಇನ್ನು ಆ ಕಡೆ ತೊಳಿಬೇಕು ಸೊ ಫೈನಲಿ ಎಲ್ಲ ಮಲ್ಕೋತಿದ್ದಾರೆ ಸೊ ಇಲ್ಲೂ ಮಲಗಿದ್ದಾರೆ ಇಲ್ಲೂ ಅಣ್ಣವರೆಲ್ಲ ರೂಮಲ್ಲಿ ಮಲಗಿದ್ದಾರೆ ಸೊ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ